ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಮನೆಯಲ್ಲೇ ಮಕ್ಕಳಿಗೆ ಕೃಷ್ಣನ ಕಿರೀಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ಒಂದು ವೇಸ್ಟ್ ರಟ್ಟನ ತಕೊಂಡು ಇದನ್ನ ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೊಳ್ಳೋಣ ಫಸ್ಟ್ಗೆ. ಆಮೇಲೆ ಇದನ್ನ ರೌಂಡ್ ಆಗಿ ಪ್ರೆಸ್ ಮಾಡ್ತಾ ಹೋಗಿ ಆಮೇಲೆ ನಮಗೆ ರೌಂಡ್ ಆಗಿ ಸುತ್ತಬೇಕಾದ್ರೆ ಈಸಿಯಾಗಿ ನಿಲ್ಲುತ್ತೆ ಅದು. ನಿಮಗೆ ಯಾವ ಕಲರ್ದು ಕಿರೀಟ ಬೇಕು ಆ ಕಲರ್ದು ಕಾಟನ್ ಬಟ್ಟೆ ಅಥವಾ ಬ್ಲೌಸ್ ಪೀಸ್ ಏನಾದರೂ ತಗೊಳ್ಳಿ. ಬಟ್ಟೆ ಪೀಸ್ ತುಂಬ ಅಗಲ ಇದ್ದರೆ ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ. ಸೈಜು ಕರೆಕ್ಟಾಗಿ ಬರಲಿಕ್ಕೆ ಮಕ್ಕಳ ತಲೆಗೆ ರೌಂಡಾಗಿ ಇಟ್ಟು ನೋಡಿ, ಯಾಕಂದರೆ ಸೈಜ್ ಬೇರೆ ಬೇರೆ ಇರುತ್ತಲ್ವ. ಸೊ ಕರೆಕ್ಟಾಗಿ ನಿಲ್ಲಬೇಕು ಅಂದರೆ ಸೈಜನ್ನು ಫಸ್ಟು ತಲೆಗೆ ಸುತ್ತಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಈ ರಟ್ಟಿಗೆ ಈ ಥರ ಪ್ಲಾಸ್ಟರ್ನ ಸುತ್ಕೊಳ್ಳಿ. ಸೊ ಆಮೇಲೆ ಇದಕ್ಕೆ ಟೇಪ್ ಆದರೂ ಹಾಕ್ಬೋದು, ಇಲ್ಲ ಸ್ಟ್ಯಾಪ್ಲರ್ ಪಿನ್ ಕೂಡ ಹಾಕ್ಬೋದು. ಆಮೇಲೆ ಕಟ್ ಮಾಡಿ ಇಟ್ಟ ಬಟ್ಟೆ ಇದೆಯಲ್ಲ ಅದನ್ನು ನೀಟಾಗಿ ರೌಂಡಾಗಿ ಸುತ್ತಿ. ಆಮೇಲೆ ಉಳಿದಿರೋ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಬನ್ನಿ. ಈಗ ಫ್ರಂಟಿಗೆ ಯಾವ ಭಾಗ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಡಿಸೈನ್ ಮಾಡಬೇಕು. ನಾವೀಗ ಇಲ್ಲಿ ಫುಲ್ ಡಿಸೈನ್ ಮಾಡ್ತಾ ಇಲ್ಲ, ಫ್ರಂಟಿಗೆ ಯಾವ್ದು ನಿಲ್ಲುತ್ತೆ ಅದನ್ನ ಮಾತ್ರ ಡಿಸೈನ್ ಮಾಡ್ತಾ ಇದ್ದೀವಿ. ಈಗ ಸುತ್ತಿದ ಬಟ್ಟೆ ಇದೆಯಲ್ಲ ಅದನ್ನ ಫೋಲ್ಡ್ ಮಾಡಿಕೊಂಡು ಸೂಜಿಯಲ್ಲಿ ಸ್ಟಿಚ್ ಹಾಕೋತಾ ಬನ್ನಿ. ಆಗ ಈ ಥರ ಕಾಣುತ್ತೆ. ಸೊ ನಾವು ಡಿಸೈನ್ ಮಾಡೋಕ್ಕೆ ಕೆಲವೊಂದು ಐಟಮ್ ಎಲ್ಲ ತಂದಿದ್ದೀವಿ, ಅದರಲ್ಲಿ ಡಿಸೈನ್ ಮಾಡಿದಾಗ ಈ ಥರ ಕಾಣುತ್ತೆ. ಸೊ ಫೈನಲ್ ಆಗಿ ಆರ್ಯ ಈ ಥರ ಕಾಣಿಸ್ತಾ ಇದ್ದಾನೆ ನೋಡಿ. ಸೊ ನೀವು ನೆಕ್ಸ್ಟ್ಗೆ ಈ ಥರ ಮನೇಲಿ ರೆಡಿ ಮಾಡ್ಕೋತೀರಾ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಬಟ್ಟೆಗೆ ಮ್ಯಾಚ್ ಆಗುವಂತಹ ಡೆಕೋರೇಷನ್ ಐಟಮ್ನ ತಗೊಬಂದು ಮಾಡಿ.